ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 518 ಪಾಯಿಂಟ್ಸ್ ಡೌನ್ ಆಗಿ 61,144 ಕ್ಲೋಸ್ ಆದರೆ ನಿಫ್ಟಿ 147 ಪಾಯಿಂಟ್ಸ್ ಡೌನ್ ಆಗಿ 18,160 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 90 ಪಾಯಿಂಟ್ಸ್ ಡೌನ್ ಆಗಿ 42,346 ಕ್ಲೋಸ್ ಆಗಿದೆ. ಇವತ್ತು ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ ಎಫ್ಐಸ್ 1,593 ಕ್ರೋರ್ ಸೆಲ್ ಮಾಡಿದ್ರೆ ಡಿಐಸ್ 1,262 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ಸ್ ರಿಲೇಟೆಡ್ ಆಗಿ ಓಪನಿಂಗ್ ಅಲ್ಲೇ ಗ್ಯಾಪ್ ಡೌನ್ ಅಂಡ್ ಆ ಗ್ಯಾಪ್ ಡೌನ್ ಇಂದಾನು ಸೆಲ್ ಆಫ್ ಆಗ್ತಾ ಮೋಸ್ಟ್ಲಿ ಮಾರ್ಕೆಟ್ ಒಂದು ರೇಂಜ್ ಬೌಂಡ್ನೆಸ್ ಮೇಂಟೈನ್ ಮಾಡಿದ್ದೆ. ಸಿಮಿಲರ್ ಟ್ರಾಕ್ಷನ್ ಬ್ಯಾಂಕ್ ನಿಫ್ಟಿನಲ್ಲೂ ಓಪನಿಂಗ್ ಗ್ಯಾಪ್ ಡೌನ್ ಅಂಡ್ ಆ ಗ್ಯಾಪ್ ಡೌನ್ ಇಂದ ಫಾಲ್ ಆಗ್ತಾ ಅದನ್ನು ರೇಂಜ್ ಬೌಂಡ್ನೆಸ್ ಇವತ್ತು ನಮ್ಮ ಮಾರ್ಕೆಟ್ನಲ್ಲಿ ಕಾಣಿಸಿದೆ. ರೀಸೆಂಟ್ ಟೈಮ್ಸ್ ಅಲ್ಲಿ ನೀವು ಗಮನಿಸಿದ್ರೆ ಮೋಸ್ಟ್ಲಿ ಬ್ಯಾಂಕ್ ನಿಫ್ಟಿ ರೀಸೆಂಟ್ ಹೈಸ್ ಇಂದ ಸಿಗ್ನಿಫಿಕೆಂಟ್ ಫಾಲ್ ನಮಗೆ ಕಾಣಿಸ್ತಾ ಇಲ್ಲ. ಆದರೆ ನಿಫ್ಟಿ ರಿಲೇಟೆಡ್ ಆಗಿ ಸ್ವಲ್ಪ ಸಿಗ್ನಿಫಿಕೆಂಟ್ ಫಾಲ್ ನಮಗೆ ರೀಸೆಂಟ್ ಹೈಸ್ ಇಂದ ಕಾಣಿಸ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ಆಲ್ ಟೈಮ್ ಹೈಸಿಂದ ಆಲ್ಮೋಸ್ಟ್ ಲೆಸ್ ದ್ಯಾನ್ 1% ವರೆಗೂ ನಿಫ್ಟಿನಲ್ಲಿ ಸ್ವಲ್ಪ ಸೆಲ್ ಆಫ್ ಅಂತೂ ಕಾಣಿಸಿದೆ. ಆ್ಯಂಡ್ ಇವತ್ತು ನೀವು ಗಮನಿಸಿದ್ರೆ ಬ್ಯಾಂಕಿಂಗ್ ಇಂಡೆಕ್ಸು ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಓವರ್ ಆಲ್ ಇವತ್ತು PSU ಸೆಕ್ಟರ್ಸ್ ಬ್ಯಾಂಕ್ಸ್ ಇಂಡೆಕ್ಸು ಆಲ್ಮೋಸ್ಟ್ 1% ವರೆಗೂ ಬೆಳೆದಿದೆ. ಆ್ಯಂಡ್ ಮೋಸ್ಟ್ ಆಫ್ ದಿ PSU ಬ್ಯಾಂಕ್ಸು ಇವತ್ತು ಅಪ್ಸೈಡ್ಗೆ ಮೂವ್ ಆಗ್ತಾ ಇದೆ ಅಲ್ವಾ. ಇದಕ್ಕೆ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಮಾತಾಡ್ಕೊಳ್ಳೋಣ. ಗ್ಲೋಬಲ್ ಆಗಿರುವಂಥ ಡೇಟಾ ಪಾಯಿಂಟ್ಸನ್ನು ಗಮನಿಸಿದ್ರೆ US ಅಲ್ಲಾದರೂ, ಯುರೋಪಲ್ಲಾದರೂ, ಈವನ್ ಏಷ್ಯಾದಲ್ಲೂ ಇನ್ಕ್ಲೂಡಿಂಗ್ ಚೈನಾ, ಇಂಡಿಯಾ ಇದರ ರಿಲೇಟೆಡ್ ಆಗಿರುವಂಥ ಡೇಟಾ ಪಾಯಿಂಟ್ಸ್ ಎಲ್ಲನೂ ತಗೊಂಡ್ರೆ ರೀಸೆಂಟ್ ಟೈಮಲ್ಲಿ ಆಲ್ಮೋಸ್ಟ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸ್ ಎಲ್ಲಾನು ಐದರ್ ರೇಂಜ್ ಬೌಂಡ್ನೆಸ್ಸು ಅಥವಾ ಸ್ಲೈಟ್ ಆಗಿ ಡಿಕ್ಲೈನ್ ಆಗ್ತಿದೆ. ಅದರಿಂದ ನಾವು ಎಫ್ಐಸ್ ಒಂದು ಇನ್ಫ್ಲೋಸ್ನು ಗ್ಲೋಬಲ್ ಆಗಿ ಇಕ್ವಿಟಿ ಮಾರ್ಕೆಟಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೋಬೇಕು. ಈವನ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸಲ್ಲೂ ರೀಸೆಂಟ್ ಟೈಮ್ಸ್ ಅಲ್ಲಿ ಎಫ್ಐಸ್ ಒಂದು ಇನ್ಫ್ಲೋಸು ದೊಡ್ಡದಾಗಿ ಬರ್ತಿಲ್ಲ. ಅಂಡ್ ಓವರ್ ಆಲ್ ಆಗಿ ಎಫ್ಐ ಆಕ್ಟಿವಿಟಿ ನೀವು ಗಮನಿಸಿದ್ರೆ ಫ್ಯೂಚರ್ಸ್ ರಿಲೇಟೆಡ್ ಆಗಿ ಆಲ್ಮೋಸ್ಟ್ 65% ಲಾಂಗ್ ಪೊಸಿಷನ್ನ ಮೇಂಟೈನ್ ಮಾಡ್ತಿದ್ದಾರೆ. ಆಲ್ರೆಡಿ ಬುಲಿಶ್ ಆಗೇ ಇದ್ದಾರೆ ಮಾರ್ಕೆಟ್ ರಿಲೇಟೆಡ್ ಆಗಿ. ಸೊ ಫರ್ದರ್ ಆಗಿ ಬುಲಿಶ್ನೆಸ್ ಆ್ಯಡ್ ಮಾಡ್ತಾರಾ ಅಥವಾ ಇಲ್ಲಿಂದ ಲಾಂಗ್ಸ್ ಅನ್ವೈಂಡ್ ಆಗಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಸೈಡು, ಬಿಕಾಸ್ ಗ್ಲೋಬಲ್ ಆಗಿನೂ ಈಕ್ವಿಟಿ ಮಾರ್ಕೆಟ್ಸು ಸ್ವಲ್ಪ ಸ್ಲೈಡ್ ಆಗ್ತಾ ಸ್ವಲ್ಪ ರೇಂಜ್ ಬೌಂಡ್ನೆಸ್ ಅಲ್ಲಿ ಇದೆ ಅಲ್ವಾ. ಅದರಿಂದ ಅದೇ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಕಾಣಿಸ್ತಾ ಇರೋ ಥರ ಒಂದು ಕ್ವಶನ್ ಮಾರ್ಕ್ ಇದೆ. ಬಟ್ ಯಾವ್ದು ಹೇಗಿದ್ರು ನೆಕ್ಸ್ಟ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ 1 or 2 ಸ್ಮಾಲ್ ಇವೆಂಟ್ಸೇ ಇದೆ. ಅವು ಬಿಟ್ರೆ ಮೋಸ್ಟ್ಲಿ ಡಿಸೆಂಬರ್ ಫಸ್ಟ್ ವೀಕ್ವರೆಗೂ ಬಿಗ್ ಇವೆಂಟ್ಸ್ ಅಂತೂ ಮಾರ್ಕೆಟ್ನಲ್ಲಿ ಇಲ್ಲ. ಅವು ಏನಿದೆ ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಸ್ಮಾಲ್ ಇವೆಂಟ್ಸ್ ಅಂದರೆ ಫೆಡ್ ಮಿನಿಟ್ಸ್ ಮೀಟಿಂಗ್ ಅಪ್ಡೇಟ್ ಆಗುತ್ತೆ ಈ ವೆನೆಸ್ಡೇ November 23rd ಅಂಡ್ November 24th ನಲ್ಲಿ ECB ಅವರ ಮಿನಿಟ್ಸ್ ಮೀಟಿಂಗ್ ಅಪ್ಡೇಟ್ ಆಗುತ್ತೆ. ಈ ಮಿನಿಟ್ಸ್ ಮೀಟಿಂಗ್ ನಲ್ಲಿ ಅಪ್ಡೇಟ್ ಏನಂದ್ರೆ ಈ ECB ಸೆಂಟ್ರಲ್ ಬ್ಯಾಂಕ್ಸ್ ರಿಲೇಟೆಡ್ ಆಗಿ ಮೀಟಿಂಗ್ ನಡೆದಿರತ್ತಲ್ವಾ, ಆ ಮೀಟಿಂಗ್ ನಲ್ಲಿ ಆ ಮೆಂಬರ್ಸ್ ಏನ್ ಮಾತಾಡ್ಕೊಂಡಿದ್ದಾರೆ, ಎಕಾನಮಿ ರಿಲೇಟೆಡ್ ಆಗಿ ಕನ್ಸರ್ನ್ಸ್ ಆರ್ ಇಂಟ್ರೆಸ್ಟ್ ಬಗ್ಗೆ, ಅವರ ಪಾಲಿಸಿ ರಿಲೇಟೆಡ್ ಆಗಿ ಡಿಸ್ಕಷನ್ಸ್ ಹೇಗಿದೆ ಅಂತ ಇಂಪಾರ್ಟೆಂಟ್ ಅಪ್ಡೇಟ್ಸ್ ನ ಈ ಮಿನಿಟ್ಸ್ ಆಫ್ ಮೀಟಿಂಗ್ ನಲ್ಲಿ ಅಪ್ಡೇಟ್ಸ್ ಅಲ್ಲಿ ನಮ್ಗೆ ಬರ್ತಾ ಇರುತ್ತೆ. ಯೂಶುವಲ್ ಆಗಿ ಇವನ್ ಈ ಅಪ್ಡೇಟ್ಸ್ ಇವೆಂಟ್ಸ್ ಮಾರ್ಕೆಟ್ ದೊಡ್ಡದಾಗಿ ರಿಯಾಕ್ಟ್ ಆಗಲ್ಲ. ಆದ್ರೆ ಮೈನ್ ಇವೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಡೇಟಾ ಬರುತ್ತೆ. ಅದಾದ್ಮೇಲೆ December 5th, December 7th ಅವಾಗ RBI ಮೀಟಿಂಗ್ ಇದೆ. December 7th ನಲ್ಲಿ ನಮಗೆ RBI ಮೀಟಿಂಗ್ ಅಪ್ಡೇಟ್ ಬರುತ್ತೆ. ಸೊ ಮೋಸ್ಟ್ಲಿ December ಫಸ್ಟ್ ವೀಕ್ ಅಲ್ಲಿ ಮೈನ್ ಇಂಪಾರ್ಟೆಂಟ್ ಇವೆಂಟ್ಸು ಮಾರ್ಕೆಟ್ನಂದು ಹಿಟ್ ಮಾಡಬಹುದು. ಇನ್ ಬಿಟ್ವೀನು ಇದರೊಳಗೆ ಮಾರ್ಕೆಟ್ನಲ್ಲಿ 1 or 2 ಡೇಸು ಟ್ರೆಂಡಿಂಗ್ ಡೇಸ್ ಕಾಣಿಸ್ತಾ ಇದ್ರು. ಮೋಸ್ಟ್ ಆಫ್ ದಿ ಡೇಸು ಮಾರ್ಕೆಟ್ ರೇಂಜ್ ಬೌಂಡ್ನೆಸ್ನೇ ಐದರ್ ಅಪ್ ಸೈಡ್ ಆರ್ ಡೌನ್ ಸೈಡು ಸ್ವಲ್ಪವರೆಗೂ ಮೂವ್ ಆಗೋದಕ್ಕೆ ಮೋಸ್ಟ್ ಆಫ್ ದಿ ಟೈಮ್ ರೇಂಜ್ ಬೌಂಡ್ನೆಸ್ ಮೇಂಟೈನ್ ಮಾಡೋ ಥರ ಕಾಣಿಸಬಹುದು. ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಡಾಲರ್ ಇಂಡೆಕ್ಸ್ ದೊಡ್ಡದಾಗಿ ಮೂವ್ ಆಗ್ತಿಲ್ಲ. ಮೀನ್ಸ್ ಕರೆನ್ಸಿ ರಿಲೇಟೆಡ್ ಆಗಿ ಇಂಡಿಯಾಗೆ ನೆಗೆಟಿವ್ ಆಗಿ ಏನೂ ಕಾಣಿಸ್ತಾ ಇಲ್ಲ. ಪಾಸಿಟಿವ್ ಆಂಗಲ್ ತಗೋಬೇಕಂದ್ರೆ ಕ್ರೂಡ್ ಆಯಿಲ್ ತುಂಬಾ ಜಾಸ್ತಿ ಫಾಲ್ ಆಗ್ತಿದೆ. ಅದರಿಂದ ONGC ಆದರೂ ಆಯಿಲ್ ಇಂಡಿಯಾ ಸ್ಟಾಕ್ಸ್ ಎಲ್ಲ ಫಾಲ್ ಆಗಿದೆ. ಇವತ್ತು ONGC ಎಕ್ಸ್ ಡಿವಿಡೆಂಡ್ ಡೇಟು ಆಲ್ಮೋಸ್ಟ್ ₹6 ಮೇಲೆ ಡಿವಿಡೆಂಡ್ ಕೊಟ್ಟಿದ್ದಾರೆ. ಅದಲ್ಲದೆ ರೆಸ್ಟ್ ಆಫ್ ದಿ ಫಾಲ್ ಕ್ರೂಡ್ ಆಯಿಲ್ ಫಾಲ್ ಕಾರಣವಾಗಿ ಬಂದಿರುವಂಥ ಫಾಲೇ. ಸೊ ಕ್ರೂಡ್ ಆಯಿಲ್ ಫಾಲ್ ಆಗ್ತಾ ಇರೋದು, ಡಾಲರ್ ಇಂಡೆಕ್ಸ್ ಸ್ಟೇಬಲ್ ಆಗಿರೋದು, ಇವೆಲ್ಲ ನಾವು ಪಾಸಿಟಿವ್ ಆಗಿ ತಗೋಬಹುದು. ಇನ್ನು ನೆಗೆಟಿವ್ ಸೈಡ್ ನೋಡಬೇಕಂದ್ರೆ ಇದರ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ದೊಡ್ಡದಾಗಿ ಫಂಡ್ಸ್ ಏನು ಫ್ಲೋ ಆಗ್ತಿಲ್ಲ. ಮೋಸ್ಟ್ಲಿ ಮಾರ್ಕೆಟ್ಸ್ ಎಲ್ಲಾನು ಸ್ವಲ್ಪ ಸ್ಲೈಟ್ ನೆಗೆಟಿವ್ ಟು ರೇಂಜ್ ಬೌಂಡ್ನೆಸ್ ನೇ ಮೇಂಟೈನ್ ಮಾಡ್ತಿವೆ. ಅದೇ ಸೆಂಟಿಮೆಂಟೇ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ನಲ್ಲೂ ಈಗ ಕಾಣಿಸ್ತಾ ಇದೆ. ಅಂಡ್ ಪರ್ಸನಲಿ ಮಾರ್ಕೆಟ್ ರಿಲೇಟೆಡ್ ಆಗಿ ನನ್ನ ವ್ಯೂನು ನಿಮ್ಗೊಂದು ವೇಳೆ ಬುಲಿಶ್ ಆಗಿ ನೋಡ್ಬೇಕಂತ ಅನ್ಕೊಂಡಿರೋರು 18,200 ಅಬೋವ್ ಮಾರ್ಕೆಟ್ ಕ್ಲೋಸ್ ಆಗದಿರೋವರೆಗೂ ಆ ಕಡೆ ನಾವು ಪೊಸಿಷನ್ಸ್ ನ ಫಾರ್ ದ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಪೊಸಿಷನ್ಸ್ ನ ಮೇಂಟೈನ್ ಮಾಡೋದು ಅಷ್ಟು ಕರೆಕ್ಟ್ ಅಲ್ಲ ಅನ್ನೋದು ನನ್ನ ಒಪಿನಿಯನ್. ಸೊ ಬಿಲೋ 18,200 ಸ್ಟ್ರಾಂಗ್ ಬುಲಿಶ್ ವೀನ್ ಅಂತೂ ಫಾರ್ಮ್ ಮಾಡ್ಬೇಕಂತ ಅನ್ಕೊಂತಿಲ್ಲ. ಹಾಗೆ ಬೇರಿಶ್ ವ್ಯೂಗೋಸ್ಕರ 18,000 ಮಾರ್ಕ್ ಬಿಲೋ 2 ಟ್ರೇಡಿಂಗ್ ಸೆಷನ್ಸ್ ಕ್ಲೋಸಿಂಗ್ ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಸೊ 2 ಟ್ರೇಡಿಂಗ್ ಸೆಷನ್ ಅಂತೂ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ತುಂಬಾ ಟೈಮ್ ಬ್ಯಾಕ್ ವರ್ಗು ಫೇಕ್ ಬ್ರೇಕ್ಔಟ್ಸ್ ಹೀಗೆ ಇವನ್ ಕ್ಲೋಸಿಂಗ್
ಒನ್ ಡೇ ಫೇಕ್ ನಡೀತಿದೆ ಈ ಮಧ್ಯದಲ್ಲಿ. ಅದರಿಂದ ಒನ್ ಡೇ ಆದ್ಮೇಲೆ ಆ ಲೆವೆಲ್ ಬಿಲೋನು ಓಪನ್ ಆಗ್ತಾ ಆ ಲೆವೆಲ್ ಬಿಲೋನು ಕ್ಲೋಸ್ ಆಗ್ತಾ ಇದ್ರೇನೆ ಬೇರ್ಸ್ ಒಂದು ಸ್ಟ್ರೆಂತ್ ನಮಗೆ ಕನ್ಫರ್ಮ್ ಆಗತ್ತೆ. ಇಲ್ಲ ಅಂದ್ರೆ ಅಗೈನ್ ರಿವರ್ಸಲ್ ತಗೊಂಡು 18,000 ಅಬೋವ್ ಒಂದು ಕ್ಲೋಸ್ ಆಗ್ತಾ ಇದ್ರೆ ನೆಕ್ಸ್ಟ್ ನಾವು ಟ್ರಾಪ್ ಅಲ್ಲಿ ಬಿದ್ದಂಗೆ ಆಗತ್ತೆ. ಅದರಿಂದ ಅಬೋವ್ 18,000 ಮಾರ್ಕೆಟ್ ನ ಫರ್ದರ್ ಆಗಿ ಬುಲಿಶ್ ವ್ಯೂ ನೋಡಬಹುದು. ಅಂಡ್ ಬಿಲೋ 18,000 2 ಟ್ರೇಡಿಂಗ್ ಸೆಷನ್ಸ್ ಕ್ಲೋಸ್ ಆಗದಿರೋವರೆಗೂ ನಾವು ಮಾರ್ಕೆಟ್ ನ ನೆಗೆಟಿವ್ ಆಗಿ ತಗೋಬೇಕಾದಂತ ಸ್ಟ್ರಾಂಗ್ ರೀಸನ್ ಅಂತೂ ಕಾಣಿಸ್ತಾ ಇಲ್ಲ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸ್ ಅಂಡ್ ಈವನ್ ಇಂಡಿಯನ್ GDP ಗ್ರೋತ್ ರಿಲೇಟೆಡ್ ಆಗಿ ಸ್ವಲ್ಪ ಬಿಗ್ ಕಮೆಂಟ್ಸೇ ಮಾಡಿದ್ದಾರೆ ಅಂತ ಹೇಳಬೇಕು. ಈಗ ಅವ್ರು ಹೇಳ್ತಿರೋದು ಬೇರ್ ಮಾರ್ಕೆಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ. ಇಲ್ಲಿಂದ ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಸ್ವಲ್ಪ ಡೌನ್ ಸೈಡ್ ಫಾಲ್ ಕಾಣಿಸ್ತಾ 2023 ನಲ್ಲಿ ಫೈನಲ್ ಬೇಸ್ ನಮಗೆ ಫಾರ್ಮ್ ಆಗತ್ತೆ ಅನ್ನೋ ಥರ. ಅಂಡ್ ಇಂಡಿಯನ್ ಎಕಾನಮಿ ಗ್ರೋತ್ ಬಗ್ಗೆನೂ ಮಾತಾಡ್ತಾ ಪ್ರೀವಿಯಸ್ಲಿ ಇವರು 2023 GDP ಗ್ರೋತು ಎಸ್ಟಿಮೇಟ್ಸು 6.9% ಕೊಟ್ಟರೆ ಅದನ್ನು ಕಟ್ ಮಾಡಿ 5.9% ವರೆಗೂ ತಗೊಂಡು ಬರ್ತಾ ಈ ವೈರಸ್ ಆದಮೇಲೆ ಎಕಾನಮಿ ಓಪನ್ ಆದಾಗ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮಿಂಗ್ ಮಾರ್ಕೆಟ್ಸ್ ಆಗಿ ಇಂಡಿಯನ್ ಎಕಾನಮಿ ನಿಲ್ತಿರೋ ಥರ. ಅಂಡ್ ರೆಸ್ಟ್ ಆಫ್ ದಿ ಕರೆನ್ಸೀಸ್ ಜೊತೆ ಕಂಪೇರ್ ಮಾಡಿದ್ರೆ ಇಂಡಿಯನ್ ರುಪಿ ಸ್ಟ್ರಾಂಗ್ ಆಗಿ ಪರ್ಫಾರ್ಮೆನ್ಸ್ ತೋರಿಸಿರೋ ಥರ. ಆದರೆ ಅದು ಫರ್ದರ್ ಆಗಿ ರಿಪೀಟ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಗ್ಲೋಬಲ್ ಆಗಿ ಫೆಡ್ ಅವರು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಇರೋದು ಇಂಡಿಯನ್ ಎಕಾನಮಿನೂ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಮೆನ್ಷನ್ ಮಾಡ್ತಾ ನಮ್ಮ ಇಂಡಿಯನ್ ಎಕಾನಮಿ ರಿಲೇಟೆಡ್ ಆಗಿ 2023 ಸೆಕೆಂಡ್ ಹಾಫ್ ಅಲ್ಲಿ ಬೆಟರ್ ಗ್ರೋತ್ ಸೈಕಲ್ ಕಾಣಿಸುತ್ತೆ ಅನ್ನೋ ಥರ. ಇದರ ಒಳಗೆ ಸಿಗ್ನಿಫಿಕೆಂಟ್ ಗ್ರೋತ್ ಇಂಡಿಯನ್ ಎಕಾನಮಿನಲ್ಲಿ ಇವರು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅಂತ. ಓವರ್ ಆಲ್ ಇಕ್ವಿಟಿ ಮಾರ್ಕೆಟ್ಸ್ ಇವನ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿನೂ ಬಿಫೋರ್ ಸೆಕೆಂಡ್ ಹಾಫ್ 2023 ವರೆಗಂತೂ ಸ್ಲೋ ಡೌನ್ ಆಗುತ್ತೆ ಅನ್ನೋ ಥರ ನೆಗೆಟಿವ್ ವ್ಯೂ ಇಂದ ಇರೋ ಥರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಮೆಟಲ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ನೀವು ಗಮನಿಸಿದ್ರೆ ಗೋದಾವರಿ ಪವರ್ 15%, ಜಿಂದಾಲ್ ಸ್ಟೈನ್ಲೆಸ್ 8%, NMDC 4% ಅಂಡ್ ಶ್ಯಾಮ್ ಮೆಟಾಲಿಕ್ಸ್ ಇವತ್ತು ನಮಗೆ ಪಾಸಿಟಿವ್ ಕಾಣಿಸ್ತಾ ಇದೆ. ಇದೊಂದು ಸೈಡ್ ಪಾಸಿಟಿವ್ ಆಗಿ ಕಾಣಿಸ್ತಾ ಇದ್ರೆ ಅನದರ್ ಸೈಡ್ ದೊಡ್ಡ ಪಾಸಿಟಿವ್ ಮೂವ್ಮೆಂಟ್ ಇಲ್ಲದೆ ಸ್ಲೈಟ್ ನೆಗೆಟಿವ್ ನಲ್ಲಿ ಕಾಣಿಸ್ತಾ ಇರೋದು ಸ್ಟಾಕ್ಸ್ ಅಂತೂ ಟಾಟಾ ಸ್ಟೀಲ್, JSW ಸ್ಟೀಲ್ ಈ ಥರ ಸ್ಟೀಲ್ ಸ್ಟಾಕ್ಸ್ ನಮಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಆಕ್ಚುಲಿ ಏನಕ್ಕೆ ಇವತ್ತು ಮೆಟಲ್ ಸ್ಟಾಕ್ಸ್ ಪರ್ಟಿಕ್ಯುಲರ್ ಆಗಿ ಪೆಲೆಟ್ಸ್ ಐರನ್ ಓರ್ ರಿಲೇಟೆಡ್ ಆಗಿರುವಂಥ ಸ್ಟಾಕ್ಸ್ ಏನಕ್ಕೆ ಜಾಸ್ತಿ ಬೆಳೆದಿವೆ, ಸ್ಟೀಲ್ ರಿಲೇಟೆಡ್ ಆಗಿರುವಂಥ ಸ್ಟಾಕ್ಸ್ ಏನಕ್ಕೆ ದೊಡ್ಡದಾಗಿ ಮೂವ್ ಆಗಿಲ್ಲ, ಅದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ವಲ್ಪ ಬ್ಯಾಕ್ ಡ್ರಾಪ್ ಬಗ್ಗೆ ಮಾತಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೇ 2022 ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿವರೆಗೂ ಇರುವಂಥ ಎಕ್ಸ್ಪೋರ್ಟ್ಸ್ ಡ್ಯೂಟಿನ ಮೀನ್ಸ್ ಆವಾಗಿರುವಂಥ ಮೆಟಲ್ ಪ್ಲೇಯರ್ಸ್ ಇಲ್ಲಿಂದ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮೇಲೆ ಡ್ಯೂಟಿನ ಅಂದರೆ ಟ್ಯಾಕ್ಸ್ನ ಜಾಸ್ತಿ ಮಾಡಿದ್ದಾರೆ. ಸ್ಟೀಲ್ ರಿಲೇಟೆಡ್ ಆಗಿ ಮ್ಯಾನುಫ್ಯಾಕ್ಚರ್ಗೆ 15% ಟ್ಯಾಕ್ಸ್ನ ವಿಧಿಸ್ತಾ ಇದ್ರೆ ಐರನ್ ಓರ್ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಇರುವಂಥ 30%ಇಂದ 50%ಗೆ ಅಂಡ್ ಪೆಲೆಟ್ಸ್ ಮೇಲೆ 0 ಮೀನ್ಸ್ ಅವ್ರಿಗೆ ಟ್ಯಾಕ್ಸ್ ಇರಲಿಲ್ಲ, ಅವ್ರಿಗೆ 45% ಎಕ್ಸ್ಪೋರ್ಟ್ ಡ್ಯೂಟಿಯನ್ನು ಜಾಸ್ತಿ ಮಾಡ್ತಿರೋ ಕಾರಣವಾಗಿ ಅದರ ರಿಲೇಟೆಡ್ ಆಗಿ ದೊಡ್ಡ ಮೊತ್ತದಲ್ಲಿ ಎಕ್ಸ್ಪೋರ್ಟ್ ಮಾಡುವಂಥ ಕಂಪನೀಸ್ ಮೇಲೆ ಇಂಪ್ಯಾಕ್ಟ್ ಬೀಳ್ತಾ ಇರೋ ಕಾರಣವಾಗಿ ಆ ಟೈಮ್ನಲ್ಲಿ ಸ್ಟೀಲ್ ಹಾಗೆ ಪೆಲೆಟ್ಸ್ ನ ಎಕ್ಸ್ಪೋರ್ಟ್ ಮಾಡುವಂಥ ಕಂಪನೀಸ್ ಮೇಲೆ ದೊಡ್ಡ ಮೊತ್ತದಲ್ಲಿ ಪ್ರೆಷರ್ ಬಿದ್ದಿದೆ. ಅದರಲ್ಲಿ ಪೆಲೆಟ್ಸ್ ಪರ್ಟಿಕ್ಯುಲರ್ ಆಗಿ ಬಿಕಾಸ್ 0% ಇಂದ ಡೈರೆಕ್ಟ್ ಆಗಿ 45% ಎಕ್ಸ್ಪೋರ್ಟ್ ಡ್ಯೂಟಿಯನ್ನು ಜಾಸ್ತಿ ಮಾಡ್ತಿರೋ ಕಾರಣವಾಗಿ ಗೋದಾವರಿ ಪವರ್ ರಿಲೇಟೆಡ್ ಆಗಿ ಬಿಗ್ ಇಂಪ್ಯಾಕ್ಟ್ ಅಂತೂ ಕಾಣಿಸಿದೆ. ಈ ತರ ಸ್ಟೀಲ್ ಅಂಡ್ ಪೆಲೆಟ್ಸ್ ರಿಲೇಟೆಡ್ ಆಗಿ ಎಕ್ಸ್ಪೋರ್ಟ್ಸ್ ಕಮ್ಮಿ ಆಗ್ತಿದ್ರೆ ಅವು ಇಲ್ಲಿ ತಯಾರು ಮಾಡ್ತಿರುವಂಥ ಕಂಪನೀಸ್ಗೆ ಇನ್ವೆಂಟರಿ ಬಿಲ್ಡ್ ಆಗ್ತಾ ಇರತ್ತಲ್ಲ, ಮೀನ್ಸ್ ಅವ್ರು ತಯಾರು ಮಾಡುವಂಥ ಮೆಟಲ್ಸ್ ಅನ್ನೋವು ಅವ್ರ ಎಕ್ಸ್ಪೋರ್ಟ್ ಮೂಲಕನೇ ಅಲ್ಲಿವರೆಗೂ ಸೇಲ್ ಮಾಡ್ಕೊಂತ ಇದ್ರು. ಎಕ್ಸ್ಪೋರ್ಟ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗತ್ತಲ್ವಾ, ಅದರಿಂದ ಎಕ್ಸ್ಪೋರ್ಟ್ ಡ್ಯೂಟಿನ ಜಾಸ್ತಿ ಮಾಡಿರೋ ಕಾರಣವಾಗಿ ಐದರ ಅವ್ರಿಗೆ 2 ಆಪ್ಷನ್ಸ್ ಇರುತ್ತೆ. ಒಂದು ಡೊಮೆಸ್ಟಿಕ್ ಆಗಿ ಆದ್ರೂ ಸೆಲ್ ಮಾಡಬೇಕಾಗತ್ತೆ, ಅಥವಾ ಅವ್ರು ಯಾರಿಗೂ ಸೇಲ್ ಮಾಡಿದ್ರೆ ಹಾಗೆ ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಸೊ ರೀಸೆಂಟ್ ಟೈಮ್ಸ್ ಅಲ್ಲಿ ಮೋಸ್ಟ್ಲಿ ಡೊಮೆಸ್ಟಿಕ್ಲೇನು ಕನ್ಸಂಪ್ಷನ್ ಕಮ್ಮಿ ಆಗ್ತಾ ಇರೋ ಕಾರಣವಾಗಿ ಮೋಸ್ಟ್ಲಿ ಇನ್ವೆಂಟರಿ ಜಾಸ್ತಿ ಬಿಲ್ಡ್ ಆಗ್ತಾ ಬಂದಿದೆ. ಇದು ಗಮನಿಸಿರುವಂತ ಗವರ್ಮೆಂಟ್ ಆಫ್ ಇಂಡಿಯಾ ಎಕ್ಸ್ಪೋರ್ಟ್ ಡ್ಯೂಟಿ ವಿಧಿಸಿರೋ ಕಾರಣವಾಗಿ ಇಂಪ್ಯಾಕ್ಟ್ ಕಾಣಿಸಿರೋದ್ರಿಂದ ಎಕ್ಸ್ಪೋರ್ಟ್ ಡ್ಯೂಟಿನ ಕಂಪ್ಲೀಟ್ ಆಗಿ ರೋಲ್ ಬ್ಯಾಕ್ ಮಾಡ್ತಾ ಇರೋ ಕಾರಣವಾಗಿ ಟೋಟಲ್ ಸ್ಟೀಲ್ ಹಾಗೆ ಪೆಲೆಟ್ಸ್ ರಿಲೇಟೆಡ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನೀಸ್ಗೆ ನಾವು ಪಾಸಿಟಿವ್ ಆಗಿ ತಗೋಬಹುದು. ಅದರಿಂದಾನೇ ಇವತ್ತು ಪೆಲೆಟ್ಸ್ ರಿಲೇಟೆಡ್ ಆಗಿ ಬಿಗ್ ಎಕ್ಸ್ಪೋರ್ಟರ್ ಆಗಿರುವಂತ ಗೋದಾವರಿ ಪವರ್ ರಿಲೇಟೆಡ್ ಆಗಿ ನಮ್ಗೆ ಇಷ್ಟೊಂದು ಮೂವ್ ಕಾಣಿಸಿದೆ. ಆದ್ರೆ ಸ್ಟೀಲ್ ರಿಲೇಟೆಡ್ ಆಗಿ 15% ಎಕ್ಸ್ಪೋರ್ಟ್ ಡ್ಯೂಟಿನ 0ಗೆ ತಗೊಂಡ್ಬಂದಿದಾರಲ್ವಾ, ಮತ್ತೆ ಏನಕ್ಕೆ ಸ್ಟೀಲ್ ಸ್ಟಾಕ್ಸ್ ಜಾಸ್ತಿ ಮೂವ್ ಆಗಿಲ್ಲ ಅಂದ್ರೆ ಅದರ ರಿಲೇಟೆಡ್ ಆಗಿ ಜಫ್ರೀಸ್ ಅವರು ಒಂದು ನೋಟ್ ನ ರಿಲೀಸ್ ಮಾಡಿದ್ದಾರೆ. ಅವ್ರು ಹೇಳ್ತಿರೋದು ರೀಸೆಂಟ್ ಟೈಮ್ಸ್ ಅಲ್ಲಿ ಕಮಾಡಿಟಿ ಪ್ರೈಸಸ್ ಜಾಸ್ತಿ ಫಾಲ್ ಆಗಿದೆ ಅಲ್ವಾ, ಪರ್ಟಿಕ್ಯುಲರ್ಲಿ ಸ್ಟೀಲ್ ಪ್ರೈಸಸ್ ಜಾಸ್ತಿ ಫಾಲ್ ಆಗಿರೋ ಕಾರಣವಾಗಿ ಇವನ್ ಈ ಎಕ್ಸ್ಪೋರ್ಟ್ ಡ್ಯೂಟಿ ಕಮ್ಮಿ ಮಾಡ್ತಿದ್ರು ಸ್ಟೀಲ್ ಕಂಪನೀಸ್ಗೆ ದೊಡ್ಡದಾಗಿ ಏನು ಅಡ್ವಾಂಟೇಜ್ ಇಲ್ಲ ಅಂತ. ಬಟ್ ಈ ತರ ಕಮ್ಮಿ ಮಾಡಿರೋ ಕಾರಣವಾಗಿ ಇನ್ವೆಂಟ್ರಿ ಇವರಿಗೆ ಕ್ಲಿಯರ್ ಆಗ್ತಾ ಸ್ವಲ್ಪ ಬೆಟರ್ ಬಿಸ್ನೆಸ್ ಅಂತೂ ಕಾಣಿಸ್ಬೋದಂತ. ಆದರೆ ಪ್ರೈಸಸ್ ಪರವಾಗಿ ಪ್ರೀವಿಯಸ್ಲಿ ಇರುವಂಥ ಪ್ರೈಸಸ್ ಪರವಾಗಿ ಈಗ ಪ್ರೈಸಸ್ ಅಷ್ಟೊಂದು ಅಡ್ವಾಂಟೇಜ್ ಇಲ್ಲ ಅಲ್ವಾ, ಅದರಿಂದ
ಈವನ್ 15% ಎಕ್ಸ್ಪೋರ್ಟ್ ಡ್ಯೂಟಿನ ಕಮ್ಮಿ ಆದ್ರೂ ಮಾರ್ಜಿನ್ಸ್ ಅಲ್ಲಿ ಅಂತೂ ಒಂದು ಬಿಗ್ ವೇ ನಲ್ಲಿ ಇವರಿಗೆ ಇಂಪ್ಯಾಕ್ಟ್ ಇರಾನ್ ಇಯರ್ ಕಂಪಾರಿಸನ್ ಅಲ್ಲಿ ಕಾಣಿಸಲ್ಲ ಅಂತ ಜಫ್ರೀಸ್ ಅವರು ನೋಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇನ್ ಸಿಂಪಲ್ ಟರ್ಮ್ 15% ಗೌರ್ಮೆಂಟ್ ಹಿಂದಕ್ಕೆ ತಗೊಂಡ್ಬಂದ್ರು ಎಕ್ಸ್ಪೋರ್ಟ್ ಮಾಡಿ ಇವ್ರು ಜಾಸ್ತಿ ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ, ಬಿಕಾಸ್ ಗ್ಲೋಬಲ್ ಆಗಿನೂ ಅದು ಪ್ರೈಸಸ್ ಜಾಸ್ತಿ ಕರೆಕ್ಟ್ ಆಗಿರೋ ಕಾರಣವಾಗಿ ಆ ಥರ ನೋಡಿದ್ರೆ ಈ 15% ಹಿಂದಕ್ಕೆ ತಗೊಂಡಿರೋದ್ರಿಂದ ಬಿಗ್ ಚೇಂಜಸ್ ಏನು ತಗೊಂಡ್ ಬರೋಕ್ಕಾಗಲ್ಲ ಅಂತ. ಆದ್ರೆ ಅಟ್ಲೀಸ್ಟ್ ಈಗ ಇವ್ರ ಹತ್ರ ಇರುವಂತ ಇನ್ವೆಂಟ್ರಿ ಬಿಲ್ಡ್ ಆಗದೆ ಅವು ಎಕ್ಸ್ಪೋರ್ಟ್ ಮಾಡಿ ಪರ್ಟಿಕ್ಯುಲರ್ ಆಗಿ ಯುರೋಪ್ ಅಲ್ಲಿ ಸ್ವಲ್ಪ ಅನ್ಸರ್ಟನಿಟಿ ಇದೆ ಅಲ್ವಾ, ಅದರಿಂದ ಎನರ್ಜಿ ಕ್ರೈಸಿಸ್ ಅಲ್ಲಿ ಕ್ರಿಯೇಟ್ ಆಗಿದೆ ಅಲ್ವಾ, ಅದರಿಂದ ಆ ಪ್ಲೇಸಸ್ಗೆ ಅಟ್ಲೀಸ್ಟ್ ಇವರು ಇನ್ವೆಂಟ್ರಿನ ಬಿಲ್ಡ್ ಆಗಿರುವಂತ ಇನ್ವೆಂಟ್ರಿನ ಸೆಲ್ ಮಾಡ್ಕೊಳ್ಳುವಂತ ಪಾಸಿಬಿಲಿಟಿ ಪ್ರೆಸೆಂಟ್ ಸ್ಟೀಲ್ ಕಂಪನೀಸ್ಗೆ ಇರುತ್ತೆ ಅನ್ನೋ ತರ ಮಲ್ಟಿಪಲ್ ರಿಸರ್ಚ್ ಕಂಪನೀಸ್ ನೋಟ್ಸ್ ಅಂತೂ ರಿಲೀಸ್ ಮಾಡ್ತಿವೆ. ಓವರ್ ಆಲ್ ಗೌರ್ಮೆಂಟ್ ತಗೊಂಡಿರುವಂತ ಡಿಸಿಷನ್ ನಾವು ಮೆಟಲ್ ಕಂಪನೀಸ್ಗೆ ಪಾಸಿಟಿವ್ ಆಗಿ ನೋಡಬಹುದು. ಬಟ್ ರೀಸೆಂಟ್ ಟೈಮ್ಸ್ ಅಲ್ಲಿ ಬರ್ತಿರುವಂತ ಕಮಾಡಿಟಿ ಪ್ರೈಸಸ್ ಫಾಲ್ ಕಾರಣವಾಗಿ ಸ್ಟೀಲ್ ಕಂಪನೀಸ್ಗೆ ಅಂದ್ರೂ ಪೆಲೆಟ್ಸ್ ಎಕ್ಸ್ಪೋರ್ಟ್ ಮಾಡುವಂಥ ಕಂಪನೀಸ್ಗೆ ಅಂಡ್ ಐರನ್ ಓರ್ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡುವಂಥ ಕಂಪನೀಸ್ಗೆ ಇಂಟ್ರಾಡೇ ಸೆಷನ್ ಅಲ್ಲಿ ಜಾಸ್ತಿ ರ್ಯಾಲಿಯಾಗಿ ಕಾಣಿಸಿದೆ ನಮಗೆ. ನೆಕ್ಸ್ಟ್ ಇವತ್ತು 2 IPOs ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಒಂದು RKN ಕೆಮಿಕಲ್ಸ್ ಲಿಸ್ಟ್ ಆಗಿ 10% ಲಿಸ್ಟಿಂಗ್ ಗೈನ್ಸ್ ಅಲ್ಲೇ ಓಪನ್ ಆಗ್ತಾ ಓವರ್ ಆಲ್ ಆಗಿ ಕ್ಲೋಸಿಂಗ್ ಅಂತೂ 12.5% ಹತ್ರ ಪಾಸಿಟಿವ್ ನಲ್ಲಿ ಕ್ಲೋಸ್ ಆಗಿದೆ. ವೆರಾಜ್ 5 ಸ್ಟಾರ್ ಬಿಸ್ನೆಸ್ ಫೈನಾನ್ಸ್ ಲಿಮಿಟೆಡ್ ಲಿಸ್ಟಿಂಗ್ ಟೈಮ್ ನಲ್ಲಿ 5% ಡಿಸ್ಕೌಂಟ್ ನಲ್ಲಿ ಲಿಸ್ಟ್ ಆಗ್ತಾ ಇದ್ರು. ಎಂಡಿಂಗ್ ಟೈಮ್ಗಂತೂ 3.5% ಪ್ರೀಮಿಯಂ ನಲ್ಲಿ ಮೀನ್ಸ್ -5% ಇಂದ ಪಾಸಿಟಿವ್ 3.5% ಮೂವ್ ಆಗಿ 2 IPOನು ಎಂಡ್ ಆಫ್ ದ ಡೇ ಲಿಸ್ಟಿಂಗ್ ಡೇ ಗೈನ್ಸ್ ಇಂದಾನೆ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಹಾಗೆ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ರೆಸಿಸ್ಟೆಂಟ್ 18,180 ಇವತ್ತು ಆಲ್ಮೋಸ್ಟ್ ಆ ಲೆವೆಲ್ ಹತ್ರನೇ ನಮಗೆ ಮಲ್ಟಿಪಲ್ ಟೈಮ್ಸ್ ರಿಜೆಕ್ಷನ್ ಅಂಡ್ ಬಿಲೋ ಬಂದಾಗ ಈ 30 ಪಾಯಿಂಟ್ ರೇಂಜ್ನ ಪ್ರೀವಿಯಸ್ಲಿ ನಾವು ಗಮನಿಸಿದೀವಿ 18,090 to 18,120 ಆ ರೇಂಜ್ನ ಈಗಲೂ ಗಮನಿಸಬಹುದು. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಇವತ್ತು ಮಲ್ಟಿಪಲ್ ಟೈಮ್ಸ್ ಸಪೋರ್ಟ್ ತಗೊಂಡಿರೋಂಥ ಲೆವೆಲ್ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಗಮನಿಸ್ತಾ ಇದ್ದೀನಿ 42,230 ಲೆವೆಲ್ನ ಅಂಡ್ ಅಪ್ಸೈಡು 42,450. ಅಂಡ್ ಆಸ್ ಪರ್ ನಿಫ್ಟಿ ಆಪ್ಷನ್ಸ್ ಅಂಡ್ ಡೇಟಾ ಈ ಮಂತ್ಲಿ ಎಕ್ಸ್ಪೈರಿನಲ್ಲಿ ಅಂಡ್ ವೀಕ್ಲಿನಲ್ಲಿ ಇರುವಂಥ ಕಾಂಟ್ರಾಕ್ಟ್ ಡೇಟಾನ ಕಂಬೈನ್ ಮಾಡ್ತಿದ್ರು 18,000 to 18,500 ಅದೇ ಇಂಪಾರ್ಟೆಂಟ್ ರೇಂಜ್ ಆಗಿ ಕಾಣಿಸ್ತಾ ಇದೆ. ಈವನ್ 18,000 ಹತ್ರ ಇರುವಂಥ ಪುಟ್ ರೈಟಿಂಗ್ ಸಿಗ್ನಿಫಿಕೆಂಟ್ ಆಗೇ ಇದೆ ಕಂಪೇರ್ ವಿತ್ ಕಾಲ್ ರೈಟಿಂಗ್. ಸೊ ಅದರಿಂದ 18,000 to 18,500 ಇಂಪಾರ್ಟೆಂಟ್ ರೇಂಜ್ ಆಗಿ ಅಪ್ಕಮಿಂಗ್ ಡೇಸ್ ಅಲ್ಲಿ ಮಾರ್ಕೆಟ್ನಲ್ಲಿ ನಾವು ಗಮನಿಸಬಹುದು. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.